ಹಾಯ್ ಹಲೋ ಎವ್ರಿವನ್, ನಳಿನ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ವಿಡಿಯೋ ನೋಡ್ಕೊಂತ ಇವತ್ತು ಮಾತನಾಡೋಣ ಒಂದು ವಿಷಯದ ಬಗ್ಗೆ. ಬನ್ನಿ ಬೇಗನೆ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಯಾವಾಗಲೂ ಒಂದು ಮಾತು ಹೇಳ್ತಿದ್ದ. ಏನಪ್ಪ ಅಂದರೆ, ನನ್ನ ಜೀವನದಲ್ಲಿ ಏನೂ ಸರಿ ಆಗ್ತಿಲ್ಲ, ಕೆಲಸದಲ್ಲಿ ಸಮಸ್ಯೆ, ಸಂಬಂಧಗಳಲ್ಲಿ ಸಮಸ್ಯೆ, ಹಣದ ಸಮಸ್ಯೆ, ಆರೋಗ್ಯದ ಬಗ್ಗೆ ಟೆನ್ಷನ್ನು. ಒಂದು ದಿನ ಅವನ ಸ್ನೇಹಿತ ಕೇಳ್ದ, ಹಂಗೆ ಹೇಳ್ತಾನೇ ಇರ್ತಿದ್ದ. ಅವನ ಸ್ನೇಹಿತ ಇದನ್ನ ಕೇಳ್ದ, ನಿನ್ನ ಜೀವನ ಬದಲಾಗಬೇಕು ಅಂತ ನೀನು ಬಯಸ್ತಾ ಇದೀಯಾ ಅಂದ. ಅವನು ಹೌದು ತಕ್ಷಣ ಹೇಳ್ದ, ಖಂಡಿತ ನನ್ನ ಜೀವನ ಬದಲಾದ್ರೆ ಸಾಕು, ನಾನು ತುಂಬಾ ಹ್ಯಾಪಿ ಆಗಿರ್ತೇನೆ ಅಂತ ಹೇಳ್ದ. ಆಗ ಸ್ನೇಹಿತ ಒಂದು ಪ್ರಶ್ನೆ ಕೇಳ್ದ, ಆದರೆ ನಿನ್ನ ಜೀವನ ಬದಲಾಯಿಸುವ ನಿನ್ನ ಯೋಚನೆಗಳನ್ನು ಬದಲಾಯಿಸಲು ನೀನು ರೆಡಿ ಇದೀಯಾ ಅಂತ ಕೇಳ್ತಾನೆ. ಆಗ ಅವನು ಸುಮ್ಮನಾದ. ಯಾಕೆಂದ್ರೆ ನಾವು ಎಲ್ಲರ ಜೀವನ ಬದಲಾಗಬೇಕು ಅಂತ ಬಯಸ್ತೇವೆ ಅಲ್ವಾ, ಆದರೆ ನಮ್ಮ ಥಿಂಕಿಂಗ್ ಪ್ಯಾಟ್ರನ್ ಬದಲಾಯಿಸಲು ಎಷ್ಟು ಜನ ರೆಡಿ ಇದ್ದೀವಿ? ನಮ್ಮ ಪರಿಸ್ಥಿತಿ ಬದಲಾಗಬೇಕು, ಜನರು ಬದಲಾಗಬೇಕು, ನಮ್ಮ ಲಕ್ ಬದಲಾಗಬೇಕು, ಎಲ್ಲವೂ ಬದಲಾಗಬೇಕು ಅಂತ ನಾವು ಬಯಸ್ತೀವಿ. ಆದರೆ ಒಂದು ಸತ್ಯ ಏನಂದ್ರೆ ಗೊತ್ತಾ, ಜೀವನದಲ್ಲಿ ದೊಡ್ಡ ಬದಲಾವಣೆ ಹೊರಗಿನಿಂದ ಶುರುವಾಗೋದಿಲ್ಲ, ಅದು ನಮ್ಮ ಮೈಂಡಿನಿಂದ ಶುರುವಾಗುತ್ತದೆ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಇದೆ. ಬನ್ನಿ ನೋಡೋಣ. ನಿಮ್ಮ ಜೀವನ ಬದಲಾಯಿಸಬೇಕಾ, ನಿಮ್ಮ ಪರಿಸ್ಥಿತಿ ಬದಲಾಗಬೇಕಾ? ಮೊದಲು ನಿಮ್ಮ ಮೈಂಡನ್ನು ಬದಲಿಸಿ. ಈ ವಿಷಯದ ಬಗ್ಗೆ ನಾನು ಮಾತನಾಡ್ತಿರೋದು. ಮೊದಲನೇದು 10 ಪಾಯಿಂಟ್ಸ್ಗಳಿದ್ದಾವೆ ಇದರಲ್ಲಿ. ನಮ್ಮ ಜೀವನವನ್ನು ಮೊದಲು ನಮ್ಮ ಥಾಟ್ಸ್ನಿಂದ ರೂಪಿಸುತ್ತೇವೆ. ಇದು ಮೊದಲಿನ ಪಾಯಿಂಟು. ನಾವು ಪ್ರತಿದಿನ ಸಾವಿರಾರು ಥಾಟ್ಸ್ ಯೋಚಿಸುತ್ತೇವೆ ಫ್ರೆಂಡ್ಸ್. ಅದರಲ್ಲೂ ಕೆಲವು ಥಾಟ್ಸ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರ್ತವೆ. ನನ್ನಿಂದ ಆಗಲ್ಲ, ನನಗೆ ಲಕ್ಕೆ ಇಲ್ಲ, ನನ್ನ ಜೀವನನೇ ಹೀಗೆ, ನಾನು ಬೇರೆಯವರಂತೆ ಸಕ್ಸಸ್ಫುಲ್ ಆಗಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ನಾವು ಪದೇ ಪದೇ ಕೇಳ್ತಿದ್ರೆ ನಮ್ಮ ಮೈಂಡ್ ಕೂಡ ಅದನ್ನೇ ನಂಬಲು ಶುರು ಮಾಡ್ತದೆ. ಅದಕ್ಕಾಗಿ ನಿಮ್ಮ ಜೊತೆ ನೀವು ಮಾತನಾಡುವ ಮಾತುಗಳನ್ನು ಗಮನಿಸಿ. ನೀವು ನಿಮ್ಮ ಬಗ್ಗೆ ಏನು ಹೇಳ್ಕೊಳ್ತೀರೋ ಅದು ತುಂಬಾ ಮುಖ್ಯ. ನನ್ನಿಂದ ಆಗಲ್ಲ ಅನ್ನೋದ್ರ ಬದಲು ನಾನು ಪ್ರಯತ್ನ ಮಾಡುತ್ತೇನೆ, ನನಗೆ ಸಾಧ್ಯವಿಲ್ಲ ಅನ್ನೋದ್ರ ಬದಲು ನಾನು ಕಲಿತುಕೊಳ್ಬಹುದು, ನನ್ನ ಜೀವನ ಕಷ್ಟ ಅನ್ನೋದ್ರ ಬದಲು ನನ್ನ ಜೀವನವನ್ನು ನಿಧಾನವಾಗಿ ಉತ್ತಮ ಮಾಡ್ಕೊಳ್ಬಹುದು. ಈ ಒಂದು ಚೇಂಜು ನಿಮ್ಮ ಥಿಂಕಿಂಗ್ ದೊಡ್ಡ ಡಿಫ್ರೆನ್ಸನ್ನೇ ತರಬಹುದು ಫ್ರೆಂಡ್ಸ್. ಎರಡನೇದೇನಪ್ಪ ಅಂದರೆ, ನಿಮ್ಮ ಮೈಂಡಿಗೆ ನೀವು ಕೊಡುವ ಇನ್ಫಾರ್ಮೇಷನ್ ಬಹಳ ಮುಖ್ಯ ಅಲ್ವಾ. ನಾವು ದೇಹಕ್ಕೆ ಯಾವ ಆಹಾರ ಕೊಡ್ತೀವೋ ಅದೇ ರೀತಿ ಮೈಂಡಿಗೆ ಪ್ರತಿದಿನ ಇನ್ಫಾರ್ಮೇಷನ್ ಕೊಡುತ್ತೇವೆ. ನೀವು ದಿನವಿಡೀ ನೆಗೆಟಿವ್ ನ್ಯೂಸ್ ನೋಡ್ತಿದ್ರೆ, ನೆಗೆಟಿವ್ ಕಾನ್ವರ್ಜೇಷನ್ ಕೇಳ್ತಿದ್ರೆ, ಬೇರೆಯವರ ಜೀವನದ ಜೊತೆ ನಿಮ್ಮ ಜೀವನ ಕಂಪೇರ್ ಮಾಡ್ತಾ ಇದ್ರೆ, ನಿಮ್ಮ ಮೈಂಡು ನ್ಯಾಚುರಲಿ ನೆಗೆಟಿವ್ ಡೈರೆಕ್ಷನ್ಗೆ ಹೋಗ್ಬೋದು. ಅದಕ್ಕಾಗಿ ಒಂದು ಸಿಂಪಲ್ ರೂಲ್ಸ್ ಇಟ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಮೈಂಡ್ಗೆ ಜಂಕ್ ಫುಡ್ ಕಡಿಮೆ ಮಾಡಿ, ಆದರೆ ಅಗತ್ಯವಿಲ್ಲದ ನೆಗೆಟಿವ್ ಕಂಟೆಂಟ್ ಕಡಿಮೆ ಮಾಡಿ, ಅಗತ್ಯವಿಲ್ಲದ ಆರ್ಗ್ಯುಮೆಂಟ್ಸ್ ಕಡಿಮೆ ಮಾಡಿ, ಯಾವಾಗಲೂ ಕಂಪ್ಲೇಂಟ್ ಮಾಡುವ ಕಾನ್ವರ್ಜೇಷನ್ಸನ್ನು ಕಡಿಮೆ ಮಾಡಿ. ಅದರ ಬದಲು ಒಂದೊಳ್ಳೆ ಪುಸ್ತಕ ಓದಿ, ಒಂದು ಒಳ್ಳೆಯ ವಿಷಯ ಕೇಳಿ, ಹೊಸ ವಿಷಯ ಕಲೀರಿ, ಪಾಸಿಟಿವ್ ಪೀಪಲ್ ಜೊತೆ ಸಮಯ ಕಳೀರಿ. ಯಾಕೆಂದರೆ ನಿಮ್ಮ ಮೈಂಡು ಏನು ಕನ್ಸ್ಯೂಮ್ ಮಾಡುತ್ತದೆಯೋ ಅದು ನಿಮ್ಮ ಥಿಂಕಿಂಗ್ ಮೇಲೆ ಪರಿಣಾಮ ಬೀರುತ್ತದೆ ಫ್ರೆಂಡ್ಸ್. ಮೂರನೇದೇನಪ್ಪ ಅಂದರೆ, ಪಾಸ್ಟ್ ನಿಮ್ಮ ಫ್ಯೂಚರನ್ನು ಡಿಸೈಡ್ ಮಾಡಬೇಕಾಗಿಲ್ಲ ಅಲ್ವಾ. ಕೆಲವರು ತಮ್ಮ ಪಾಸ್ಟಿನಲ್ಲಿ ನಡೆದ ಒಂದು ಘಟನೆ ಕಾರಣಕ್ಕೆ ಇಂದಿಗೂ ತಮ್ಮನ್ನು ತಾವು ಲಿಮಿಟ್ ಮಾಡ್ಕೊಳ್ತಾ ಇರ್ತಾರೆ. ಹೇಗೆಂದರೆ, ಅವತ್ತು ನಾನು ಫೇಲ್ ಆಗಿದ್ದೆ, ಅವತ್ತು ನನಗೆ ಅವಮಾನ ಆಯಿತು, ಅವತ್ತು ಅವರು ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು. ಆ ಘಟನೆಗಳು ನಡೆದಿರ್ಬೋದು, ಅದನ್ನು ಬದಲಿಸಲು ಸಾಧ್ಯವಿಲ್ಲ ಅಲ್ವಾ. ಆದರೆ ಆ ಘಟನೆಗಳ ಬಗ್ಗೆ ನೀವು ಇವತ್ತು ಹೇಗೆ ಯೋಚಿಸುತ್ತಿದ್ದೀರಿ ಅನ್ನೋದನ್ನು ಬದಲಿಸಬೇಕು. ಪಾಸ್ಟ್ ಒಂದು ಲೆಸನ್ ಅಂತ ಆಗಿರ್ಬೋದು ಅಲ್ವಾ, ಲೈಫ್ ಸೆಂಟೆನ್ಸ್ ಆಗಿರ್ಬೋದು ಅಲ್ವಾ. ನೀವು ಹಿಂದೆ ಫೇಲ್ ಆಗಿದ್ದರೆ ಅದರ ಅರ್ಥ ನೀವು ಫೇಲ್ಯೂರ್ ಅಲ್ಲ. ನೀವು ಹಿಂದೆ ತಪ್ಪು ಮಾಡಿದರೆ ಅದರ ಅರ್ಥ ನೀವು ಬ್ಯಾಡ್ ಪರ್ಸನ್ ಅಂತ ಅಲ್ಲ. ತಪ್ಪುಗಳಿಂದ ಕಲಿಯಿರಿ, ಅದನ್ನೇ ಮತ್ತೆ ಮತ್ತೆ ನೆನಪಿಸಿಕೊಂಡು ನಿಮ್ಮ ಕಾನ್ಫಿಡೆನ್ಸನ್ನು ಕಳೆದುಕೊಳ್ಬೇಡಿ.
4ನೇದು ಏನಪ್ಪ ಅಂದರೆ, ನಾನು ಹೀಗೆ ಅನ್ನೋ ಮೈಂಡ್ ಸೆಟ್ಟನ್ನು ಬದಲಿಸಿ. ಇದು ತುಂಬ ಡೇಂಜರಸ್ ಸೆಂಟೆನ್ಸ್. ನಾನು ಹೀಗೆ, ನಾನು ಪೇಷನ್ಸ್ ಇಲ್ಲ ನನಗೆ, ನಾನು ತುಂಬ ಎಮೋಷನಲ್, ನಾನು ರಿಸ್ಕ್ ತೆಗೆದುಕೊಳ್ಳಲ್ಲ, ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ಕಾನ್ಫಿಡೆನ್ಸ್ ಇಲ್ಲ. ಇವೆಲ್ಲ ಪರ್ಮನೆಂಟ್ ಸ್ಟೇಟ್ಮೆಂಟ್ಸ್ ಅಲ್ಲ ಫ್ರೆಂಡ್ಸ್. ಅವು ಈಗಿನ ನಿಮ್ಮ ಸಿಚುಯೇಷನ್ ಮಾತ್ರ. ನೀವು ಪ್ರಾಕ್ಟೀಸ್ ಮಾಡಿದರೆ ಬದಲಾಗಬಹುದು, ನೀವು ಕಲಿತರೆ ಬದಲಾಗಬಹುದು, ನೀವು ಪ್ರಯತ್ನ ಮಾಡಿದರೆ ಇಂಪ್ರೂವ್ ಆಗಬಹುದು ಅಲ್ವಾ. ಆದ್ದರಿಂದ ಐ ಆಮ್ ಲೈಕ್ ದಿಸ್ ಅನ್ನೋ ಬದಲು ಐ ಆಮ್ ಲರ್ನಿಂಗ್ ಅಂತ ಹಾಗೆ ಬದಲಿಸಿ. ಇಂದು ತುಂಬ ಪವರ್ಫುಲ್ ಮೈಂಡ್ ಸೆಟ್ ಅಂತ ಕೂಡ ಹೇಳ್ಬೋದು ಇದನ್ನು. 5ನೇದು, ನಿಮ್ಮ ಮೈಂಡಿಗೆ ಒಂದು ಸ್ವಲ್ಪ ಗೋಲ್ ಕೊಡಿ. ನಿಮ್ಮ ಮೈಂಡ್ಗೆ ಡೈರೆಕ್ಷನ್ ಇಲ್ಲದಿದ್ದರೆ ಅದು ಅನ್ನೆಸೆಸರಿ ಥಾಟ್ಸ್ ಕಡೆ ಹೋಗುತ್ತದೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಕೆಲವು ಕ್ಲಿಯರ್ ಗೋಲ್ಸ್ ಇರಲಿ. ಅದು ದೊಡ್ಡ ಗೋಲ್ಸ್ ಅಂತ ಆಗಿರಬೇಕೇನಾಗಿಲ್ಲ. ಉದಾಹರಣೆಗೆ ಪ್ರತಿದಿನ 20 ನಿಮಿಷ ವಾಕ್ ಮಾಡಿ, ದಿನಕ್ಕೆ ಒಂದು 10 ಪುಟ ಪುಸ್ತಕ ಓದ್ರಿ, ಹೊಸ ಸ್ಕಿಲ್ ಕಲಿಯಿರಿ, ಖರ್ಚನ್ನು ಕಂಟ್ರೋಲ್ ಮಾಡುವುದು, ಪ್ರತಿದಿನ ಮೆಡಿಟೇಷನ್ ಮಾಡುವುದು, ಕುಟುಂಬ ಜೊತೆ ಕ್ವಾಲಿಟಿ ಟೈಮ್ ಕಳೆಯುವುದು. ಗೋಲ್ ಚಿಕ್ಕದಾಗಿರ್ಬೋದು, ಆದರೆ ಕನ್ಸಿಸ್ಟೆನ್ಸಿ ದೊಡ್ಡ ರಿಸಲ್ಟ್ ಕೊಡ್ತದೆ ಫ್ರೆಂಡ್ಸ್. 6ನೇದು ಏನಪ್ಪ ಅಂದರೆ, ಫಿಯರ್ ಬಂದಾಗ ಮೈಂಡ್ ಜೊತೆ ಮಾತಾಡಿ. ಹೊಸ ಕೆಲಸ ಶುರು ಮಾಡಬೇಕಾದಾಗ, ಹೊಸ ಡಿಸಿಷನ್ ತೆಗೆದುಕೊಳ್ಬೇಕಾದಾಗ ನಿಮ್ಮ ಮೈಂಡು ಮೊದಲು ಹೇಳುವುದು. ಏನಾದರೂ ತಪ್ಪಾದರೆ, ಜನ ಏನು ಹೇಳ್ತಾರೆ, ನಾನು ಫೇಲ್ ಆದರೆ ಫಿಯರ್ ಬರುವುದು ಸಹಜ. ಆದರೆ ಫಿಯರ್ ಬಂದಾಗಲೇ ಹಿಂದೆ ಸರಿಬೇಕೆಂದಿಲ್ಲ. ನಿಮ್ಮನ್ನು ನೀವು ಕೇಳಿ, ವರ್ಸ್ಟ್ ಕೇಸ್ ಏನಲ್ಲ ಅಲ್ವಾ. ಅದನ್ನು ಯೋಚಿಸಿ ಅದಕ್ಕೆ ಸೊಲ್ಯೂಷನ್ ಹುಡುಕಿ. ನಂತರ ಒಂದು ಸ್ಮಾಲ್ ಸ್ಟೆಪ್ ತೆಗೆದುಕೊಳ್ಳಿ. ಯಾಕೆಂದರೆ ಕಾನ್ಫಿಡೆನ್ಸ್ ಅಂದರೆ ಫಿಯರ್ ಇಲ್ಲದಿರುವುದಲ್ಲ, ಫಿಯರ್ ಇದ್ದರೂ ಒಂದು ಹೆಜ್ಜೆ ಮುಂದೆ ಇಡುವುದು. 7ನೇದು ಏನಪ್ಪ ಅಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಒಂದು ಮುಖ್ಯ ವಿಷಯ ತಿಳಿಸೋದು. ನಾವು ಕಾನ್ಷಿಯಸ್ ಆಗಿ ಯೋಚಿಸುವ ಥಾಟ್ಸ್ ಮಾತ್ರವಲ್ಲ, ನಮ್ಮ ರಿಪೀಟೆಡ್ ಥಾಟ್ಸ್ ಮತ್ತು ಬಿಲೀಫ್ ಕೂಡ ನಮ್ಮ ಬಿಹೇವಿಯರನ್ನು ಮೇಲೆ ಪ್ರಭಾವ ಬೀರುತ್ತದೆ. ನೀವು ಯಾವಾಗಲೂ ಅನ್ಲಕ್ಕಿ ಅಂತ ಹೇಳಿಕೊಂಡ್ರೆ ನಿಮ್ಮ ಮೈಂಡು ಆಪರ್ಚುನಿಟೀಸ್ಗಿಂತ ಪ್ರಾಬ್ಲಮ್ಸ್ ಕಡೆ ಹೆಚ್ಚು ಗಮನ ಕೊಡ್ತದೆ. ಆದ್ದರಿಂದ ನಿಮ್ಮ ಸೆಲ್ಫ್ ಟಾಕ್ ಫಸ್ಟ್ ಬದಲಿಸಿ. ಪ್ರತಿದಿನ ನಿಮ್ಮ ಜೊತೆ ನೀವು ಹೇಳ್ಕೊಳ್ಳಿ, ನಾನು ಕಲಿಯುತ್ತಿದ್ದೇನೆ, ನಾನು ಬೆಳೆಯುತ್ತಿದ್ದೇನೆ, ನನ್ನ ತಪ್ಪುಗಳಿಂದ ನಾನು ಕಲಿತಿದ್ದೇನೆ, ನನ್ನ ಜೀವನವನ್ನು ಉತ್ತಮ ಮಾಡಿಕೊಳ್ಳಲು ನಾನು ಪ್ರತಿದಿನ ಒಂದು ಹೆಜ್ಜೆ ಇಡುತ್ತೇನೆ. ಇವು ಮ್ಯಾಜಿಕ್ ಕೊಡಲ್ಲ, ಆದರೆ ಪಾಸಿಟಿವ್ ಥಿಂಕಿಂಗ್ ಜೊತೆಗೆ ಆ್ಯಕ್ಷನ್ ಕೂಡ ಸೇರಿಸಿದಾಗ ಮೈಂಡ್ಸೆಟ್ ಚೇಂಜ್ ಆಗಿ ಸಹಾಯ ಮಾಡಬಹುದು. 8ನೇದು, ಮೈಂಡ್ ಬದಲಿಸುವುದೆಂದರೆ ಪಾಸಿಟಿವ್ ಆಗಿ ಮಾತ್ರ ಯೋಚಿಸುವುದಿಲ್ಲ ಅಂತ. ಇದು ತುಂಬ ಇಂಪಾರ್ಟೆಂಟು. ಮೈಂಡ್ ಸೆಟ್ ಚೇಂಜ್ ಅಂದರೆ ಎಲ್ಲವೂ ಪರ್ಫೆಕ್ಟ್ ಆಗುತ್ತದೆ ಅಂತ ಹೇಳಿಕೊಂಡು ಕುಳಿತುಕೊಳ್ಳೋದು ಅಲ್ಲ. ಪ್ರಾಬ್ಲಮ್ಸ್ ಇದೆ ಅಂದರೆ ಪ್ರಾಬ್ಲಮ್ಸ್ ಇದೆ ಎಂದು ಒಪ್ಪಿಕೊಳ್ಬೇಕು. ಆದರೆ ಈ ಪ್ರಾಬ್ಲಮ್ಸ್ಗೆ ನಾನು ಏನು ಮಾಡಬಹುದು, ಏನು ಯೋಚಿಸಬಹುದು, ಇದು ಪಾಸಿಟಿವ್ ಮೈಂಡ್ ಸೆಟ್. ಪ್ರಾಬ್ಲಮ್ ಇಲ್ಲ ಎಂದು ಪ್ರಿಟೆಂಟ್ ಮಾಡುವುದು ಅಲ್ಲ. ಪ್ರಾಬ್ಲಮ್ಸ್ ಇದ್ದರೂ ಸೊಲ್ಯೂಷನ್ ಹುಡುಕಬೇಕು. ನಿಮ್ಮ ಸರ್ಕಲ್ ಕೂಡ ನಿಮ್ಮ ಮೈಂಡ್ ಮೇಲೆ ಪರಿಣಾಮ ಬೀರುತ್ತದೆ. 9ನೇದು, ಯಾರ ಜೊತೆ ಹೆಚ್ಚು ಸಮಯ ಕಳೆತಿದ್ದೀರಿ ಅನ್ನೋದು ಗಮನಿಸಿ. ಯಾವಾಗಲೂ ಡಿಸ್ಕರೇಜ್ ಮಾಡುವವರ ಜೊತೆ, ಯಾವಾಗಲೂ ನಿಮ್ಮ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡುವವರ ಜೊತೆ, ನಿಮ್ಮ ಡ್ರೀಮ್ಸನ್ನು ಮೋಕ್ ಮಾಡುವವರ ಜೊತೆ ಅವರ ಮಾತುಗಳನ್ನು ಪ್ರತಿದಿನ ಕೇಳ್ತಾ ಇದ್ದರೆ ನಿಮ್ಮ ಮೈಂಡು ನಿಮ್ಮ ಮೈಂಡ್ ಮೇಲೆ ಪರಿಣಾಮವನ್ನು ಬೀರ್ತದೆ. ಎಲ್ಲರನ್ನೂ ಬಿಟ್ಬಿಡಿ ಅಂತ ನಾನು ಹೇಳ್ತಿಲ್ಲ, ಆದರೆ ನಿಮ್ಮ ಮೆಂಟಲ್ ಸ್ಪೇಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಎಲ್ಲರ ಒಪಿನಿಯನನ್ನು ನಿಮ್ಮ ಆಟಿಗೆ ತೆಗೆದುಕೊಳ್ಬೇಡಿ ಫ್ರೆಂಡ್ಸ್. 10ನೇದು ಏನಪ್ಪ ಅಂತಂದರೆ, ಪ್ರತಿದಿನ ಮೈಂಡ್ ರೀಸೆಟ್ ಮಾಡ್ಕೊಳ್ಬೇಕು. ನಾವು ಪ್ರತಿದಿನ ನಮ್ಮ ರೂಮ್ ಕ್ಲೀನ್ ಮಾಡ್ತೀವಲ್ವ, ಮನೆ ಕ್ಲೀನ್ ಮಾಡ್ತೀವಲ್ವ, ಆದರೆ ಮೈಂಡ್ ಕ್ಲೀನ್ ಮಾಡ್ಕೊಳ್ಳುವುದನ್ನು ಮರ್ತೇ ಬಿಡ್ತೀವಿ. ಪ್ರತಿದಿನ 10 ನಿಮಿಷ ಫೋನ್ ಸೈಡ್ಗೆ ಇಟ್ಬಿಡಿ, ಶಾಂತವಾಗಿ ಕೂತ್ಕೊಳ್ಳಿ. ಇಂದು ಏನು ಚೆನ್ನಾಗಾಯಿತು, ಏನು ತಪ್ಪಾಯಿತು, ನಾನು ಏನು ಕಲಿತೆ, ನಾಳೆ ನಾನು ಹೇಗೆ ಇಂಪ್ರೂವ್ ಮಾಡ್ಬೋದು ಅದನ್ನು ಎಂದು ಯೋಚನೆ. ಇದು ನಿಮ್ಮದೇ ಜೀವನದ ಬಗ್ಗೆ ಅವೇರ್ ಆಗಿಸುತ್ತದೆ ಫ್ರೆಂಡ್ಸ್. ನಿಮ್ಮ ಜೀವನ ಬದಲಿಸಲು 10ನೇದು, ನಿಮ್ಮ ಜೀವನ ಬದಲಿಸಲು ಈ 3 ವರ್ಡ್ಸನ್ನು ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್. ಥಿಂಕ್, ಬಿಲೀವ್, ಆ್ಯಕ್ಟ್. ಮೊದಲು ಥಿಂಕ್. ನೀವು ಏನು ಬಯಸುತ್ತಿದ್ದೀರಿ ಎಂದು ಯೋಚಿಸಿ.
ನಂತರ ಬಿಲೀವ್, ನೀವು ಅದಕ್ಕಾಗಿ ಕೆಲಸ ಮಾಡಬಹುದು ಅಂತ ಎಂಬ ನಂಬಿಕೆ ಬೆಳೆಸ್ಕೊಳ್ಳಿ. ಆಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಿ. ಏಕೆಂದರೆ ಥಾಟ್ ಮಾತ್ರ ಸಾಕಾಗುವುದಿಲ್ಲ, ಬಿಲೀವ್ ಮಾತ್ರ ಸಾಕಾಗುವುದಿಲ್ಲ, ಒಂದು ಆ್ಯಕ್ಷನ್ ಕೂಡ ಬೇಕಾಗುತ್ತದೆ. ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲ ಅಲ್ವಾ. ಜನರು ಹೀಗೆ ಬಿಹೇವ್ ಮಾಡ್ತಾರೆ, ಪರಿಸ್ಥಿತಿಗಳು ಹೇಗೆ ಬದಲಾಗ್ತವೆ, ಯಾವ ಅವಕಾಶ ಯಾವಾಗ ಬರುತ್ತದೆ, ಇವೆಲ್ಲವೂ ನಿಮ್ಮ ಕಂಟ್ರೋಲ್ನಲ್ಲಿ ಇರದೇ ಇರಬಹುದು. ಆದರೆ ನೀವು ಹೇಗೆ ಯೋಚಿಸುತ್ತೀರಿ, ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ, ನೀವು ಯಾವ ಹೆಜ್ಜೆ ಇಡುತ್ತೀರಿ, ಇವುಗಳಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದು ಫ್ರೆಂಡ್ಸ್. ಆದ್ದರಿಂದ ನಿಮ್ಮ ಜೀವನ ಬದಲಾಗಬೇಕು ಅಂತ ಕಾಯ್ತಾ ಕುಳಿತುಕೊಳ್ಬೇಡಿ. ಮೊದಲು ನಿಮ್ಮ ಮೈಂಡ್ ಜೊತೆ ಮಾತಾಡಿ, ನಿಮ್ಮ ನೆಗೆಟಿವ್ ಥಾಟ್ಸನ್ನು ಗಮನಿಸಿ, ನಿಮ್ಮ ಸೆಲ್ಫ್ ಟಾಕ್ ಬದಲಾಯಿಸಿ. ಆಮೇಲೆ ನಿಮ್ಮ ಗೋಲ್ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಕಂಪ್ಯಾರಿಸನ್ ಕಡಿಮೆ ಮಾಡಿ, ಪಾಸ್ಟ್ನಿಂದ ಕಲಿಯಿರಿ. ಪ್ರತಿದಿನ ಸ್ಮಾಲ್ ಸ್ಟೆಪ್ ತೆಗೆದುಕೊಳ್ಳಿ ಫ್ರೆಂಡ್ಸ್. ಏಕೆಂದರೆ ನಿಮ್ಮ ಮೈಂಡ್ ಬದಲಾದಾಗ ನಿಮ್ಮ ಡಿಸಿಷನ್ ಬದಲಾಗುತ್ತದೆ. ನಿಮ್ಮ ಡಿಸಿಷನ್ ಬದಲಾದಾಗ ನಿಮ್ಮ ಹ್ಯಾಬಿಟ್ಸ್ ಬದಲಾಗ್ತವೆ. ನಿಮ್ಮ ಹ್ಯಾಬಿಟ್ಸ್ ಬದಲಾದಾಗ ನಿಮ್ಮ ಲೈಫೇ ನಿಧಾನವಾಗಿ ಬದಲಾಗುತ್ತದೆ. ಹಾಗಾಗಿ ಜೀವನ ಬದಲಾಯಿಸಬೇಕಾ, ಮೊದಲು ನಿಮ್ಮ ಮೈಂಡನ್ನು ಬದಲಿಸಿಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.